ನನಗೆ ಗೊತ್ತು ನೀನೇ ನನ್ನ ತ್ರಿಶೂಲ್ ಅಂತ. ದಯವಿಟ್ಟು ಸುಳ್ಳು ಹೇಳ್ಬೇಡ. ನೀನೇ ನನ್ನ ತ್ರಿಶೂಲ್ ಅಂತ ಹೇಳ್ಬಿಡು. ನನ್ನ ತ್ರಿಶೂಲ್ಗೋಸ್ಕರ ಎಷ್ಟು ಹುಡುಕ್ತಾ ಇದ್ದೀನಿ ಗೊತ್ತಾ? ಅವನಿಗೋಸ್ಕರ ನನ್ಗೆ ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ದಯವಿಟ್ಟು ಒಂದೇ ಒಂದ್ಸತಿ ನೀನೇ ನನ್ನ ತ್ರಿಶೂಲ್ ಅಂತ ಹೇಳ್ಬಿಡು. ನಾನು ಈ ಕ್ಷಣ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಆ ಕೃಷ್ಣ ದಾಕ್ಷಾಯಿಣಿನ ಕೊಂದಿದ್ದು ನಾನೇ ಅಂತಾನು ಹೇಳ್ದೆ. ಆಗ್ಲೂ ನಿನ್ನಲ್ಲಿ ಬದಲಾವಣೆ ಕಾಣ್ಲಿಲ್ಲ. ನಿನ್ನ ಮುಂದೆ ಅದ್ಯಾವುದೋ ಸರ್ಪನ ಕೊಂದೆ. ಆಗ್ಲೂ ನೀನು ಸಹಜವಾಗೇ ಇದೆ. 7 ಲೋಕದಲ್ಲಿ ಹಾಗಿರೋದಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯ. ಅದು ನನ್ನ ತ್ರಿಶೂಲ್ಗೆ ಮಾತ್ರ. ಅಂದಮೇಲೆ ನೀನೇ ನನ್ನ ತ್ರಿಶೂಲ್. ಯಾಕಂದ್ರೆ ನನ್ನ ಮೈ ಮನ ಬದಲಾಗೋಕೆ, ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟೋಕೆ ತ್ರಿಶೂಲ್ ಇದ್ದಾಗ ಅಷ್ಟೇ ಸಾಧ್ಯ. ಅವ್ನು ನನ್ನ ಮುಟ್ಟಿದಾಗ ಮಾತ್ರ ನನ್ನ ಚರ್ಮದ ಬಣ್ಣ ಹಾವಿನ ರೂಪಕ್ಕೆ ಬದಲಾಗ್ತಿತ್ತು. ಈಗ ನೀನ್ ನನ್ನ ಮುಟ್ಟಾಗ್ಲೂ ಕೂಡ ನನ್ನ ಚರ್ಮದ ಬಣ್ಣ ಬದಲಾಯ್ತು. ಅಂದಮೇಲೆ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನೀನೇ ನನ್ನ ತ್ರಿಶೂಲ್. ಶಿವಾನಿ ಅವರೇ, ಏನ್ ಮಾತಾಡ್ತಿದ್ದೀರಾ? ನಾನು ನಿಮ್ಮ ತ್ರಿಶೂಲ್ ಆಗೋದಕ್ಕೆ ಹೇಗೆ ಸಾಧ್ಯ? ನಾನು ಪೊಲೀಸ್ ಆಫೀಸರ್ ಅಭಯ್. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ. ಸುಳ್ಳು ಹೇಳ್ಬೇಡ. ನನ್ನ ತ್ರಿಶೂಲ್ ಯಾವತ್ತೂ ಸುಳ್ಳು ಹೇಳಲ್ಲ. ಅಲ್ಲ ಶಿವಾನಿ ಅವರೇ, ತ್ರಿಶೂಲ್ ಹೇಗೋಯ್ದಾನೆ, ನಾನು ಹೇಗೋಯ್ದೀನಿ. ಇದ್ದಕ್ಕಿದ್ದ ಹಾಗೆ ನಾನ್ ತ್ರಿಶೂಲ್ ತರ ಆಗಿ ನಿಮ್ ಮುಂದೆ ನಿಂತ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಇಲ್ಲಿ ಏನ್ ಬೇಕಾದ್ರೂ ಸಾಧ್ಯ. ಇಚ್ಛಾಧಾರಿ ನಾಗಗಳು ಯಾರ ರೂಪ ಬೇಕಾದ್ರೂ ಪಡ್ಕೋಬಹುದು. ಯಾಕೆ ಪದೇ ಅದನ್ನೇ ಹೇಳ್ತಿದ್ದೀರಾ? ತ್ರಿಶೂಲ್ ಏನು ಇಚ್ಛಾಧಾರಿ ನಾಗ ಅಲ್ವಲ್ಲ? ಅಲ್ಲ, ಅದು ಮಂತ್ರ ಪ್ರಯೋಗದಿಂದ ಎದುರುಗಡೆ ನಿಂತಿರೋರ್ನ ಹೇಗ್ ಬೇಕಾದ್ರೂ ಬದಲಾಯಿಸಬಹುದು. ಹಾಗಿದ್ಮೇಲೆ ನೀನು ಹಾಗೆ ರೂಪ ಬದಲಾಯಿಸ್ಕೊಂಡು ಬಂದಿರ್ಬೋದಲ್ವಾ? ಶಿವಾನಿ ಅವರೇ ನೋಡಿ, ಏನೇನೋ ಕಲ್ಪನೆ ಮಾಡ್ಕೋಬೇಡಿ. ನಾನು ನಿಮ್ ತ್ರಿಶೂಲ್ ಅಲ್ಲ. ನನಗೆ ಗೊತ್ತು ನೀನೇ ನನ್ನ ತ್ರಿಶೂಲ್ ಅಂತ. ದಯವಿಟ್ಟು ಸುಳ್ಳು ಹೇಳ್ಬೇಡ. ನೀನೇ ನನ್ನ ತ್ರಿಶೂಲ್ ಅಂತ ಹೇಳ್ಬಿಡು. ನನ್ನ ತ್ರಿಶೂಲ್ಗೋಸ್ಕರ ಎಷ್ಟು ಹುಡುಕ್ತಾ ಇದ್ದೀನಿ ಗೊತ್ತಾ? ಅವನಿಗೋಸ್ಕರ ನನ್ಗೆ ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ದಯವಿಟ್ಟು ಒಂದೇ ಒಂದ್ಸತಿ ನೀನೇ ನನ್ನ ತ್ರಿಶೂಲ್ ಅಂತ ಹೇಳ್ಬಿಡು. ನಾನು ಈ ಕ್ಷಣ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ನನಗೆ ಸತ್ಯ ಹೇಳ್ದೆ ಹೀಗೆ ಸತಾಯಿಸ್ತಾ ಇದೆಯಾ? ನಿನಗೋಸ್ಕರ ಕಾದು ಸಾಯೋದನ್ನ ನೋಡೋ ಆಸೆನಾ? ಹೇಳು, ನೀನು ಅಭಯ ಅಲ್ಲ ತಾನೆ? ನೀನು ತ್ರಿಶೂಲ್ ತಾನೆ? ನಾನು ನೀನಾರೆಂದು ನೀನಾಗೆ ಹೇಳಿದರೆ ಅವಳು ನಿನ್ನ ಸ್ವತ್ತಲ್ಲ. ನೀನು ಘೋರ ದುರಂತಕ್ಕೆ ತುತ್ತು. ಸತ್ಯ ಭಗವಂತ ಹೇಳಿದರಷ್ಟೇ ಸತ್ಯ.
ನೀನೇ ಅವಳ ಗಂಡ ಎನ್ನುವುದು ಅವಳು ಅರ್ಥ ಮಾಡಿಕೊಳ್ಳುವವರೆಗೂ, ಭಗವಂತ ನಿರ್ಧರಿಸುವವರೆಗೂ ನೀನು ಹೇಳುವುದು ತಪ್ಪು. ಒಂದು ವೇಳೆ ನೀನು ಹೇಳಿದ್ದೆ ಆದರೆ ಆ ಸತ್ಯ ಅಲ್ಲೇ ಸಾಯುತ್ತೆ. ಜಯ ಭೋಲೆನಾಥ. ಮಾತಾಡು, ಹೇಳು, ನನ್ಗೆ ಉತ್ತರ ಕೊಡು. ಶಿವಾನಿ ಅವರೇ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಯಾಕೆ ಇಷ್ಟೊಂದು ಎಮೋಷನಲ್ ಆಗಿ ಬಿಹೇವ್ ಮಾಡ್ತಿದ್ದೀರಾ? ನಾನು ನಿಮ್ಮ ತ್ರಿಶೂಲ್ ಅಲ್ಲ. ಹಾಗಾದ್ರೆ ನನ್ನ ಮೇಲೆ ಆಣೆ ಮಾಡಿ ಹೇಳು, ನೀನ್ ತ್ರಿಶೂಲ್ ಅಲ್ಲ ಅಂತ. ಶಿವಾನಿ ಅವರೇ ಬಿಡಿ. ನಾನು ಯಾರೋ, ನೀವ್ಯಾರೋ? ನೀವು ಮಾತಾಡ್ತಿರೋದು ನನಗೆ ಸಂಬಂಧ ಪಡೆದಿರೋ ವಿಚಾರ. ಈ ರೀತಿ ಸಂಬಂಧ ಪಡೆದಿರೋ ವಿಚಾರದ ಮೇಲೆ ಆಣೆ ಮಾಡಬಾರ್ದು. ಶಿವಾನಿ ಅವರೇ, ನಾನು ಅಭಯ್ ಅನ್ನೋದು ಮಾತ್ರ ಸತ್ಯ. ಸಾರಿ. ಓಂ ಪ್ರೇತರಾಜೇಶ್ವರಿಯೇ ನಮಃ. ಓಂ ಶಾಪ ವಿನಾಶಿನಿಯೇ ನಮಃ. ಓಂ ಸಕಲ ಪ್ರೇತ ಪಿಶಾಚ ನಾಯಕಿಯೇ ನಮಃ. ಓಂ ಪ್ರೇತರಾಜೇಶ್ವರಿಯೇ ನಮಃ. ಬಂದಾಯ್ತು ನನ್ನ 125 ಸಂವತ್ಸರಗಳ ಕಾಯುವಿಕೆಗೆ. ಈಗ ಸಮಯ ಬಂದಾಯ್ತು. ಇದು ನನ್ನ ಶೇಷನಾಗನ ಸಂಧಿಸೋ ಕ್ಷಣ. ಎಲ್ಲ ಬಂಧಗಳನ್ನು ಕಳಿಚೋ ಕ್ಷಣ. ಶಾಪದ ತಾಪದಿಂದ ನನ್ನವನು ಭೂಗರ್ಭ ಸೇರಿದ ಕ್ಷಣದಿಂದ ಇಂದಿನ ಕ್ಷಣದವರೆಗೂ ನನ್ನಲ್ಲಿ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆ ಇಡೀ ನಾಗಲೋಕವನ್ನು ಸುಟ್ಟು ಭಸ್ಮ ಮಾಡಲೇಬೇಕು. ಆ ಸುಟ್ಟು ಹೋದ ನಾಗಲೋಕವನ್ನು ನೋಡಿ ನಾನು ನನ್ನವನು ಆನಂದದ ನೃತ್ಯ ಮಾಡಬೇಕು. ಆಗಲೇ ನನಗೆ ನೆಮ್ಮದಿ. ಓಂ ಪ್ರೇತರಾಜೇಶ್ವರಿಯೇ ನಮಃ. ಓಂ ಪ್ರೇತರಾಜೇಶ್ವರಿಯೇ ನಮಃ. ಓಂ ವಿಮೋಚಿನಿಯೇ ನಮಃ. ಪ್ರೇತರಾಜೇಶ್ವರಿ, ಹೇಗೆ ನನ್ನವನು ಇನ್ನು ಕಲ್ಲಾಗಿಯೇ ಇದ್ದಾನೆ? ಇಂದು ಮಹಾಸೂರ್ಯ ಸಂಕ್ರಮಣ ದಿನ. ಈ ಅಮೃತ ಗಳಿಗೆಯಲ್ಲಿ ನನ್ನವನ ಶಾಪ ವಿಮೋಚನೆಯಾಗಲೇಬೇಕು ತಾಯಿ. ಇಲ್ಲವಾದಲ್ಲಿ ಮತ್ತೆ 125 ಸಂವತ್ಸರ ಕಾಯಬೇಕೆ ನಾನು? ಬೇಡ ತಾಯಿ, ಬೇಡ. ಕರುಣೆ ತೋರಿಸು. ನನ್ನವನ ಶಾಪ ವಿಮುಕ್ತಿ ಮಾಡು ತಾಯಿ. ನನ್ನವನಿಗೆ ಪೂರ್ಣ ರೂಪ ಕೊಡು. ಶೇಷ, ಅಯ್ಯೋ, ನನ್ನನ್ನು ಕ್ಷಮಿಸಿ ಬಿಡು ಶೇಷನಾಗ. ನನ್ನ ತಪಸ್ಸಿಗೆ, ನನ್ನ ಪ್ರಾರ್ಥನೆಗೆ, ನನ್ನ ಉದ್ದೇಶಕ್ಕೆ ಪ್ರತಿಫಲ ಸಿಗದೆ ಆಯಿತು ಶೇಷ. ನನ್ನನ್ನು ಕ್ಷಮಿಸು ಶೇಷನಾಗ. ಪ್ರೇತರಾಜೇಶ್ವರಿ, ಅಭಯ್ ಸುಳ್ಳು ಹೇಳಿದ್ರ? ನಾನಷ್ಟು ಕೇಳಿದ್ರು ನಾನು ತ್ರಿಶೂಲ್ ಅಲ್ಲವೇ ಅಲ್ಲ, ಅಭಯ್ ಅಂತ ಹೇಳಿದ್ರು. ಆದ್ರೆ ನನ್ನಲ್ಲಾದ ಬದಲಾವಣೆಗಳಿಗೆ, ನನ್ನ ಮನಸ್ಸಲ್ಲಿರೋ ಭಾವನೆಗಳಿಗೆ ಅರ್ಥ ಆದ್ರೂ ಏನು? ತ್ರಿಶೂಲ್ ಜೊತೆಗಿದ್ದಾಗ ಮಾತ್ರ ಆಗಬೇಕಾದ ಭಾವನೆ ಅಭಯನ ನೋಡಿದಾಗ ಯಾಕೆ ಆಗ್ತಾ ಇದೆ? ನನ್ನ ಮೇಲೆ ಯಾರಾದ್ರೂ ಮಂತ್ರ ಪ್ರಯೋಗ ಮಾಡಿದಾರ? ತಂತ್ರ ಪ್ರಯೋಗ ಮಾಡಿದ್ರು
ಅಥವಾ ಇನ್ನು ಯಾವುದೇ ರೀತಿ ಬಲವಂತ ಒತ್ತಡ ಏನೇ ಮಾಡಿದ್ರು ತ್ರಿಶೂಲ್ ಬಿಟ್ಟು ನನಗೆ ಇನ್ನೊಬ್ಬನ ಮೇಲೆ ಪ್ರೀತಿ ಹುಟ್ಟೋಕೆ ಸಾಧ್ಯನೇ ಇಲ್ಲ. ಇದು ಸತ್ಯ. ನಾಗಲೋಕದವರು ಬೇರೆಯವರ ಕಡೆ ಕಣ್ಣೆತ್ತಿ ಕೂಡ ನೋಡೋರಲ್ಲ. ಅವರ ಗಂಡನಲ್ಲದ ಬೇರೆಯವರನ್ನ ಪ್ರೀತಿಸೋರು ಅಲ್ಲ. ಹಾಗಿದ್ದು ಅಬ್ಬಯ್ಯನ ನೋಡಿದಾಗ ಇವನೇ ನನ್ನವನು ಅಂತ ನನಗೆ ಅನಿಸ್ತಾ ಇರೋದಕ್ಕೆ ಕಾರಣ ಆದ್ರೂ ಏನಿದೆ ಮರ್ಮ? ಯಾವುದೋ ಒಂದು ಕಾರಣದಿಂದ ತ್ರಿಶೂಲ್ ಅಭಯ್ ವೇಷದಲ್ಲಿದ್ದಾನೆ. ಅವನೇ ನನ್ನ ಆದಿಶೇಷನ. ಹೌದು ಅವನೇ ನನ್ನ ಆದಿಶೇಷ. ಇಲ್ಲ ಅಂದಿದ್ರೆ ಅವನು ನನ್ನ ಸೋಕದಾಗ ರೋಮಾಂಚನ ಆಗೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಹೇಗ್ ಕಂಡು ಹಿಡಿಲಿ ಅವನೇ ನನ್ನ ಆದಿಶೇಷ ಅಂತ? ಹೇಗ್ ತಿಳ್ಕೊಳ್ಳೋದು? ಕೊನೆಗೆ ನಾನು ತ್ರಿಶೂಲ್ ಅಲ್ಲ ಅಭಯ್ ಅಷ್ಟೇ ಅಂತ ಹೇಳಿ ಹೋಗಿದ್ರೆ ಅರ್ಥ ಆದ್ರೂ ಏನು? ಅಂದ್ರೆ ಈಗ ನಾನು ಅಭಯ್ ಆಗಿದ್ದೀನಿ ಅಂತ ಇವರೇ ನನ್ನ ಆದಿಶೇಷ ಅಂತ ಕಂಡು ಹಿಡಿಯೋದು ಹೇಗೆ? ನಾಗಮಣಿನ ನನ್ನ ಸ್ವಾಸ್ಥ್ಯಕ್ಕೆ ಬಳಸ್ಕೊಡಲ್ಲ ಅಂತ ನಾನು ಗುರುಗಳ ಹತ್ರ ಮಾತು ಕೊಟ್ಟಿದ್ದೇನೆ. ಆದಿಶೇಷನು ಕಂಡು ಹಿಡಿಯೋದು ನನ್ನ ಗುರಿನೇ. ಅವನಿಗೆ ನಾಗಮಣಿ ಸೊಗಿಸಿ ಅವನನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗೋದೇ ನನ್ನ ಕರ್ತವ್ಯ. ಅಂದಮೇಲೆ ನಾಗಮಣಿ ಬಳಸೋದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ಹೌದು ನಾಗಮಣಿಯಿಂದನೇ ನಾನು ಅಭಯ್ ಆದಿಶೇಷನ ಅಂತ ಕಂಡು ಹಿಡಿತೀನಿ. ಮೋಹಿನಿ, ಶೇಷ ತಾಯಿ ಪ್ರೇತರಾಜೇಶ್ವರಿ, ನನ್ನ ತಪಸ್ಸಿಗೆ ಪ್ರತಿಫಲ ಕೊಟ್ಟೆ, ನನ್ನ ಪ್ರೀತಿಗೆ ಜೀವ ಕೊಟ್ಟೆ, ನನ್ನ ಶೇಷನಾಗನಿಗೆ ಶಾಪ ವಿಮೋಚನೆ ಮಾಡಿದೆ. ನಿನಗೆ ಕೋಟಿ ಕೋಟಿ ವಂದನೆಗಳು ತಾಯಿ. ಶೇಷ, ನೀನ್ ಬಂದೆ ಅಲ್ವಾ? ನೀನ್ ನನ್ನ ಮತ್ತೆ ಸೇರ್ದೆ ಅಲ್ವಾ? ನನಗೆ ತುಂಬಾ ಖುಷಿ ಆಗ್ತಿದೆ ಶೇಷ. ಮೋಹಿನಿ, ನಾನು ಹೇಗೆ ಇಲ್ಲಿಗೆ ಬಂದೆ? ಇದು ಕನಸ ಅಥವಾ ನನಸ? ನಾನು ನಿನ್ನನ್ನು ಮತ್ತೆ ನೋಡುತ್ತೇನೆ ಅನ್ನೋ ಭರವಸೆ ಇರಲಿಲ್ಲ. ಈಗ ನನಗೆ ಶಾಪ ಹಾಕಿದವರೆಲ್ಲ ಇಲ್ಲಿ ಕಾಣಿಸುತ್ತಿಲ್ಲವಲ್ಲ? ಶಾಪ ಹಾಕಿದ್ದು 2 ಕ್ಷಣಗಳ ಹಿಂದೆ ಅಲ್ಲ ಶೇಷನಾಗ, 125 ವರ್ಷಗಳ ಹಿಂದೆ. ಅಂದರೆ ನೀನು ಹೇಳುತ್ತಿರುವುದು ಸತ್ಯ, ಕಟು ಸತ್ಯ. ಆ ದಿನ ನಾಗಲೋಕದವರನ್ನೇ ಧಿಕ್ಕರಿಸಿ ದೇವರ ವಿರುದ್ಧ ಮಾತನಾಡುವವರಿಗೆ ಏದೋ ಪಾಠವಾಗಲಿ. ನೀನು ಕಲ್ಲಾಗಿದ್ದೆ ನಾಗಶೇಷ. ಅಂದರೆ 125 ಸಂವತ್ಸರಗಳು ನಾನು ಶಿಲೆಯಾಗಿದ್ದೇನೆ. ನೀನು ನನ್ನನ್ನು ತಪಸ್ಸು ಮಾಡಿ ಮತ್ತೆ ಪೂರ್ವ ರೂಪಕ್ಕೆ ತಂದೆಯಾ? ಮೋಹಿನಿ, ನಿನಗೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಲಿ?
ಪರಮೇಶ್ವರ, ನಾಗಮಣಿನ ನಿನ್ನ ಪಾದದಡಿ ಭದ್ರಪಡಿಸಿ ಹೋಗಿದ್ದೆ. ನನ್ನ ಆದಿಶೇಷ ಸಿಗೋವರೆಗೂ ಅದು ಇಲ್ಲೇ ಇರಬೇಕು ಅಂತ ಬಯಸಿದ್ದೆ. ಆದ್ರೆ ನನ್ನ ಆದಿಶೇಷ ನನಗೆ ಸಿಗಲೇ ಇಲ್ಲ. ಈಗ ಈ ನಾಗಮಣಿ ನನಗೆ ನನ್ನ ಆದಿಶೇಷ ಇರುವ ಕಡೆಗೆ ದಾರಿ ತೋರಲೇಬೇಕು. ಅದಕ್ಕಾಗಿ ಬಂದಿದ್ದೀನಿ ಪರಮೇಶ್ವರ. ಇದು ನೀನೇ ನನಗೆ ತೋರಿಸ್ತಿರೋ ದಾರಿ ಅಂತ ನಂಬಿ ಬಂದಿದ್ದೇನೆ. ದಯಮಾಡಿ ನನಗೆ ಸಹಾಯ ಮಾಡು. ಓಂ ನಮಃ ಶಿವಾಯ. ನಾನು ನಿನ್ನನ್ನು ನೋಡಿದ ಮೊದಲ ಕ್ಷಣದಲ್ಲೇ ಪ್ರೀತಿಯಾಗಿತ್ತು. ನಮ್ಮ ಪ್ರೀತಿ ಬಗ್ಗೆ ನಾಗಲೋಕದಲ್ಲಿ ಹೇಳಿದ್ದು ಅದೇ ದಿನ. ಹಾಗಿದ್ದರೆ ನಮ್ಮದು ಬರೀ ಒಂದೇ ದಿನದ ಪ್ರೀತಿ. ಆದರೆ ನೀನು ನನಗೋಸ್ಕರ 125 ಸಂವತ್ಸರಗಳು ಕಾದು ಬಿಟ್ಟೆಲ್ಲ ಮೋಹಿನಿ. ಪ್ರೀತಿಗೆ ಕ್ಷಣ, ದಿನ, ವರ್ಷ, ಯುಗಗಳ ಅಂತರ ಇಲ್ಲ ಶೇಷನಾಗ. ನೀನು ಯಾವಾಗ ನನ್ನನ್ನು ಮೆಚ್ಚಿಕೊಂಡೆಯೋ ಆಗಲೇ ನಾನು ನಿನ್ನವಳಾದೆ. ಮಹಾಗುರು ನಾಗನೇತ್ರರು ಶಾಪ ಹಾಕಿದರೆ ಅದಕ್ಕೆ ಮುಕ್ತಿಯೇ ಇಲ್ಲ ಮೋಹಿನಿ. ಆದರೆ ನನ್ನ ಶಾಪ ವಿಮೋಚನೆ ಹೇಗೆ ಆಯಿತು ಮೋಹಿನಿ? ಪ್ರೀತಿಗೆ ಶಾಪವನ್ನು ಕೂಡ ವರವಾಗಿಸೋ ಶಕ್ತಿ ಇದೆ ಅಂತ ನೀನೇ ಹೇಳಿದೆಯಲ್ಲ ಶೇಷನಾಗ. ಅದು ಸತ್ಯ. ಹೌದು ಮೋಹಿನಿ, ಪ್ರೀತಿ ಸತ್ಯ. ನಿನ್ನ ಪ್ರೀತಿ ನಿತ್ಯ ಸತ್ಯ. ನಾನು ಕಲ್ಲಾದ ತಕ್ಷಣ ನನ್ನನ್ನು ಬಿಟ್ಟು ಹೋಗೋ ಅವಕಾಶ ನಿನಗೆ ಸಿಕ್ಕಿದರೂ ನನ್ನನ್ನು ಪೂರ್ವರೂಪಕ್ಕೆ ತರಲು 125 ಸಂವತ್ಸರಗಳು ಕಾದಿದ್ದೀಯ. ನೀನು ಪ್ರೇತಲೋಕದವಳಲ್ಲ ಮೋಹಿನಿ, ಪ್ರೇಮಲೋಕದವಳು. ನೀನು ಪ್ರೇತಾತ್ಮವಲ್ಲ, ಪ್ರೇಮಾತ್ಮ. ನನಗೋಸ್ಕರ ಇಡೀ ಒಂದು ಲೋಕವನ್ನೇ ಎದುರಿಸಿದ್ದೀಯ. ನಿನ್ನ ಪ್ರೀತಿ ಮುಂದೆ ನನ್ನ ಪ್ರೀತಿ ಏನೂ ಇಲ್ಲ ಶೇಷನಾಗ. ಮೋಹಿನಿ, ನಾನು ಕಲ್ಲಾಗಿ ಇಷ್ಟು ವರ್ಷವಾಗಿದೆ. ನನ್ನನ್ನು ನೋಡಲು ನಾಗಲೋಕದಿಂದ ಯಾರಾದರೂ? ಇಲ್ಲ ಶೇಷ, ಯಾರು ಬರಲಿಲ್ಲ. ನೀನು ಕಲ್ಲಾಗಿ ಹೋದ ಮೇಲೆ ನಾಗಲೋಕದಿಂದ ಬಹಿಷ್ಕಾರ ಆದವನು. ನಿನ್ನನ್ನು ನೋಡಲು ಬರಬೇಕೆಂದರೆ ಅವರು ನಾಗಲೋಕವನ್ನು ತ್ಯಜಿಸಬೇಕಾಗಿತ್ತು. ಈಗ ಆ ಲೋಕ ನಿನ್ನದಾಗಿಲ್ಲ ಶೇಷನಾಗ. ನನ್ನ ಲೋಕವೂ ನನಗಿಲ್ಲ. ನಿನಗೆ ನಾನು, ನನಗೆ ನೀನು. ನೀನು ಸೋಲಬಾರದು ಶೇಷನಾಗ. ನಿನಗೆ ಸೋಲಿಲ್ಲ. ಮುಂದೆ ನೀನೇನು ಮಾಡಬೇಕೆಂಬುದು ನಾನು ಹೇಳುತ್ತೇನೆ. ಯೋಚನೆ ಮಾಡು ನಾಗಶೇಷ. 125 ವರ್ಷಗಳ ಹಿಂದೆ ನಮ್ಮ ಪ್ರೀತಿಯ ಬಗ್ಗೆ ಯೋಚನೆ ಮಾಡು. ನೀನು ನನ್ನನ್ನು ನಾಗಲೋಕಕ್ಕೆ ಕರೆದೊಯ್ದದ್ದು ಯೋಚನೆ ಮಾಡು. ಅಲ್ಲಿನ ನಾಗವಾಸಿಗಳು ನಮ್ಮನ್ನು ಅಪಮಾನಿಸಿ ಮಾತನಾಡಿದರ ಬಗ್ಗೆ ಯೋಚನೆ ಮಾಡು ಶೇಷನಾಗ. ನನ್ನನ್ನು ಬಿಟ್ಟು ಕೊಡದೆ ಇಡೀ ಲೋಕವನ್ನು ಎದುರಿಸಿ ನಿಂತ ಬಗ್ಗೆ ಯೋಚನೆ ಮಾಡು. ಪ್ರೀತಿಸಿದ ತಪ್ಪಿಗೆ ನಿನಗೆ ಶಾಪ ಹಾಕಿದರ ಬಗ್ಗೆ ಯೋಚನೆ ಮಾಡು. ನಿನಗೆ ಶಾಪ ಹಾಕಿದ ಮೇಲೆ ನೀನು ಕಲ್ಲಾದೆ. ನಿನ್ನ ಶಪಿಸಿದ ಲೋಕವನ್ನು ನಾನು ಶಪಿಸಿದೆ. ನಾಗಲೋಕದ ಐಶ್ವರ್ಯ ನಾಗಮಣಿ ನಾಗಲೋಕದಿಂದ ಕೈ ತಪ್ಪಲಿ ಎಂದು ಶಾಪ ಕೊಟ್ಟೆ. ಆ ಶಾಪದ ಹಾಗೆ ನಾಗಮಣಿ ಈಗ ನಾಗಲೋಕದಲ್ಲಿಲ್ಲ, ಭೂಲೋಕದಲ್ಲಿ ದುಷ್ಟರ ಪಾಲಾಗಿದೆ.
ನಿನ್ನ ಶಪಿಸಿ ಕಲ್ಲಾಗಿಸಿದ ಮಹಾಗುರು ನಾಗನೇತ್ರ ನನ್ನ ಶಾಪದಿಂದ ಭೂಲೋಕದಲ್ಲಿ ಅಲೆದಾಡುತ್ತಿದ್ದಾನೆ. ಶೇಷನಾಗ, ಇಷ್ಟು ಆದ ವಿಚಾರ ನಾನು ಮುಂದೆ ಹೇಳುವುದು ಆಗಬೇಕಾದ ವಿಚಾರ. ಗಮನವಿಟ್ಟು ಕೇಳು. ಪರಮೇಶ್ವರ, ಈ ನಾಗಮಣಿ ಆದಿಶೇಷ ಇರೋ ಕಡೆಗೆ ನನ್ನನ್ನ ಕರ್ಕೊಂಡು ಹೋಗ್ಬೇಕು. ಆಶೀರ್ವಾದ ಮಾಡು ತಂದೆ. ಹೇ ಮಹಾಶಕ್ತಿ, ನನ್ನ ಆದಿಶೇಷ ಇರೋ ಕಡೆ ನನಗೆ ದಾರಿ ತೋರು. ಅವನಿರೋ ಕಡೆ ನನ್ನನ್ನ ಕರ್ಕೊಂಡು ಹೋಗು.